ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಮಹರ್ಷಿ ಪತಂಜಲಿಯವರ 27ನೇ ಸೂತ್ರ ತಸ್ಯ ವಾಚಕಃ ಪ್ರಣವಃ. ಈ ಸೂತ್ರದ ಪದಶಃ ಅರ್ಥ ಈ ರೀತಿಯಾಗಿದೆ. ತಸ್ಯ ಅಂದರೆ ಅವನ, ಅಂದರೆ ಈಶ್ವರನ. ವಾಚಕಃ ಅಂದರೆ ಈ ಒಂದು ಸೂಚಿಸುವ ಶಬ್ದ ಅಥವಾ ವ್ಯಕ್ತಪಡಿಸುವಂಥ ಧ್ವನಿಯನ್ನು ನಾವು ವಾಚಕಃ ಅಂತ ಕರಿಬೋದಾಗಿದೆ. ಪ್ರಣವಃ, ಪ್ರಣವಃ ಅಂದರೆ ಓಂ ಎಂದು ಅರ್ಥ ಆಗುತ್ತೆ. ಹೀಗೆ ಈ ಸೂತ್ರದ ಅರ್ಥ ಏನು ಅಂತಂದು ಹೇಳಿದರೆ, ಈಶ್ವರನ ಸೂಚಕ ಧ್ವನಿಯೇ ಪ್ರಣವಃ, ಅಂದರೆ ಓಂ ಎಂಬುವ ಶಬ್ದ ಇಲ್ಲಿ ಈಶ್ವರನ ಒಂದು ಸೂಚಕವಾದ ಧ್ವನಿಯಾಗಿರುತ್ತದೆ ಎನ್ನುವುದನ್ನು ಮಹರ್ಷಿ ಪತಂಜಲಿಯವರು ಈ ಸೂತ್ರದ ಮೂಲಕ ವಿವರಿಸಿದ್ದಾರೆ. ನಾವು ಈಗಾಗಲೇ ಇಂದಿನ ಸೂತ್ರದಲ್ಲಿ ಈಶ್ವರನು ಆದಿಗುರು ಎಂದು ತಿಳಿಯುತ್ತೇವೆ. ಈಗ ಮಹರ್ಷಿ ಪತಂಜಲಿಯವರು ಈ ರೀತಿ ತಿಳಿಸ್ತಾ ಇದ್ದಾರೆ. ಈ ಸೂತ್ರದಲ್ಲಿ ಆ ಈಶ್ವರ ತತ್ವವನ್ನು ಸಂಪರ್ಕಿಸುವ ಅತ್ಯಂತ ಶುದ್ಧ ಶಬ್ದವೇ ಓಂ ಎಂಬುದು. ಪ್ರಣವ ಎಂದರೆ ಇಲ್ಲಿ ಓಂ, ಇದು ಸಾಮಾನ್ಯ ಶಬ್ದವಲ್ಲ, ಇದು ಒಂದು ಆದಿಧ್ವನಿ, ಮೂಲ ಸ್ಪಂದನ ಮತ್ತು ಸೃಷ್ಟಿಯ ಪ್ರಾರಂಭದ ನಾದ. ಓಂಕಾರ ಎಂಬುದು ಸೃಷ್ಟಿಯ ಪ್ರಾರಂಭದ ನಾದವಾಗಿದೆ. ಅನೇಕ ಶಾಸ್ತ್ರಗಳಲ್ಲಿ ನಮಗೆಲ್ಲ ಗೊತ್ತಿದೆ, ಇದನ್ನು ಬ್ರಹ್ಮನಾದ ಎಂದು ಕರೆಯುತ್ತಿದ್ದೇವೆ. ಹಾಗೆ ಓಂ ಎಂಬುದು 3 ಅಕ್ಷರಗಳಿಂದ ಆಗಿದೆ: ಅಕಾರ, ಓಕಾರ, ಮಕಾರ. ಹೀಗೆ ಜಾಗೃತ ಸ್ಥಿತಿ ಮತ್ತು ಭೌತಿಕ ಲೋಕದ ಆರಂಭವಾಗುತ್ತದೆ ಇಲ್ಲಿ. ಇದು ಒಂದು ಸ್ವಪ್ನ ಸ್ಥಿತಿ, ಸೂಕ್ಷ್ಮ ಲೋಕದ ಒಂದು ಮಧ್ಯಮ ಸ್ಥಿತಿಯಾಗಿದೆ. ಹೀಗೆ ನಮ್ಮ ಈ ಸೂತ್ರದಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ನಾವು ತಿಳ್ಕೊಬೋದಾಗಿದೆ. ಇದರ ಒಂದು ಸುಷುಪ್ತಿ ಅಂದರೆ ಗಾಢ ನಿದ್ರೆಯಲ್ಲಿರುವಾಗಲೂ ಸಹ ಕಾರಣಸ್ಥಿತಿ ಮತ್ತು ಲಯವನ್ನು ಅರ್ಥ ಮಾಡ್ಕೊಳ್ಬೋದು. ಹೀಗೆ ನಮ್ಮ ಮೌನದಿಂದ, ಅಂದರೆ ಓಂ ನಂತರದ ಮೌನ ಏನಿದೆಲ್ಲ ಪರಮ ಚೈತನ್ಯದ ಸಂಕೇತವಾಗಿದೆ. ಹೀಗೆ ನಾವು ಈ ಒಂದು ಯೋಗದ ದೃಷ್ಟಿಯಲ್ಲಿ ಓಂ ಜಪ ಏನಿದೆ, ಇದು ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ, ಒಳಗಿನ ಕಂಪನವನ್ನು ಶುದ್ಧಗೊಳಿಸುತ್ತದೆ, ಈಶ್ವರನೊಂದಿಗೆ ಸಂಪರ್ಕವನ್ನು ಗಾಢಗೊಳಿಸುತ್ತದೆ. ಹೀಗೆ ಮಹರ್ಷಿ ಪತಂಜಲಿಯವರು ಇದು ಯೋಗದ ಶಕ್ತಿಶಾಲಿಯಾದ ಸಾಧನವಾಗಿದೆ. ಈ ಶಕ್ತಿಶಾಲಿಯಾದ ಸಾಧನ ಏನಂದರೆ ಓಂ ಎಂಬುದು. ಒಂದು ರೇಡಿಯೋ ಸರಿಯಾದ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿದಾಗ ಮಾತ್ರ ಸ್ಪಷ್ಟ ಧ್ವನಿಯನ್ನು ಕೊಡುತ್ತದೆ, ಸ್ಪಷ್ಟ ಧ್ವನಿ ಅದರಲ್ಲಿ ಬರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಓಂ ಜಪವು ನಮ್ಮ ಮನಸ್ಸನ್ನು ದೈವಿಕ ಫ್ರೀಕ್ವೆನ್ಸಿಗೆ ಹೊಂದಿಸುತ್ತದೆ. ದೈವಿಕ ಫ್ರೀಕ್ವೆನ್ಸಿಗೆ ಹೊಂದಿಸಬೇಕು ಅಂತಂದು ಹೇಳಿದರೆ ಈ ಒಂದು ನಮ್ಮ ಓಂಕಾರ ಏನಿದೆಲ್ಲ ಇದನ್ನು ಸ್ಪಷ್ಟವಾಗಿ ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಈಶ್ವರನ ಧ್ವನಿರೂಪ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಶಬ್ದದ ಶಾಂತಿಗೆ, ಅಂದರೆ ಓಂ ಶಬ್ದದಿಂದ ಆರಂಭಿಸಿ ಮೌನದಲ್ಲಿ ಲೀನವಾದಾಗ ನಾವು ಮನಸ್ಸಿನ ಶುದ್ಧೀಕರಣ ಆಗಿ ನಿರಂತರ ಓಂ ಜಪ ಮಾಡೋದರ ಮೂಲಕ ವೃತ್ತಿಗಳನ್ನು ಸಹ ನಾವು ನಿಧಾನವಾಗಿ ಶಾಂತಿಗೊಳಿಸ್ತೀವಿ. ಇಲ್ಲಿ ವೃತ್ತಿಗಳು ಅಂತಂದು ಹೇಳಿದ್ರೆ ನಮ್ಮ ಮನಸ್ಸಿನ ಕ್ಲೇಶಗಳು. ಹೀಗೆ ಪ್ರತಿದಿನ ನಾವು ಶಾಂತವಾಗಿ ಕುಳಿತುಕೊಂಡು ನಿಧಾನವಾಗಿ 11 ಬಾರಿ, 21 ಬಾರಿ ಅಥವಾ 108 ಬಾರಿ ಓಂ ಜಪ ಮಾಡಿದಾಗ ಧ್ವನಿಯ ಕಂಪನವನ್ನು ಅನುಭವಿಸಿ ಕೊನೆಯ ಮೌನವನ್ನು ನಾವು ಗಮನಿಸಬೇಕಾಗುತ್ತದೆ. ಇದು ನಮ್ಮ ಮನಸ್ಸಿಗೆ ಆಳವಾದ ಶಾಂತಿಯನ್ನು ನೀಡುತ್ತದೆ. ಹೀಗೆ ಓಂ ಕೇವಲ ಶಬ್ದವಲ್ಲ, ಅದು ಜಾಗೃತಿಯ ದ್ವಾರ. ಶಬ್ದದಿಂದ ಮೌನಕ್ಕೆ, ಮೌನದಿಂದ ಆತ್ಮಜ್ಞಾನಕ್ಕೆ ಪ್ರಯಾಣವನ್ನು ನಾವು ಮಾಡಬೇಕು ಅಂತಂದು ಹೇಳಿದರೆ ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಓಂನ ಒಂದು ವಿಶೇಷತೆಯನ್ನು ಬಹಳಷ್ಟು ಸ್ಥೂಲವಾಗಿ ಮತ್ತು ಆಳವಾಗಿ ಹೇಳಿದ್ದಾರೆ. ಹೀಗೆ ನಮ್ಮನ್ನು ನಾವು ಕೇಳಿಕೊಳ್ಳಬೇಕು, ನಾನು ಓಂ ಅನ್ನು ಕೇವಲ ಉಚ್ಚರಿಸುತ್ತೇನೆಯೇ ಅಥವಾ ಅದರ ಮೌನವನ್ನು ಅನುಭವಿಸುತ್ತಿದ್ದೇನೆಯೇ? ಹೀಗೆ ಪ್ರಣವ ಅಂದರೆ ಓಂ ಈಶ್ವರನ ಶಬ್ದರೂಪ. ಓಂ ಜಪದ ಮೂಲಕ ಸಾಧಕನು ತನ್ನ ಮನಸ್ಸನ್ನು ಶುದ್ಧಗೊಳಿಸಿ ಆಂತರಿಕ ದೈವಿಕತೆಯೊಂದಿಗೆ ಒಂದಾಗಬಹುದಾಗಿದೆ. ಹೀಗೆ ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳಷ್ಟು ವಿಶೇಷವಾಗಿ ಅಕಾರ, ಊಕಾರ, ಮಕಾರ ಅಂದರೆ ಓಂ ಯಾವ ರೀತಿ ಅದು ಮುಂದುವರೆದಿದೆ. ತಸ್ಯ ವಾಚಕಃ ಪ್ರಣವಃ ಎಂಬುದನ್ನು ಬಹಳ ವಿವರವಾಗಿ ತಿಳಿಸಿದ್ದಾರೆ. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು.